ಸರ್ ನಾನು 6 ಮಂತ್ ಇಂದ ಆನ್ಲೈನ್ ಅಲ್ಲಿ ನೋಡ್ತಾ ಇದ್ದೀನಿ, ಯೂಟ್ಯೂಬ್ ಅಲ್ಲೆಲ್ಲ ಸರ್ಚ್ ಮಾಡ್ತಾ ಇದ್ದೀನಿ. ಕೆಲವೊಂದು ಪರ್ಮಿಷನ್ಗಳನ್ನೆಲ್ಲ ಯೂಸ್ ಮಾಡ್ತಾ ಇದ್ದೆ. ನಾನು ಬಿಸ್ನೆಸ್ ಮ್ಯಾನ್, ಆಕ್ಚುಲಿ ಬಿಸ್ನೆಸ್ ಮ್ಯಾನ್. 10 ಇಯರ್ ಇಂದ ಮಾಡ್ತಾ ಇದ್ದೀನಿ. 7 ಇಯರ್ ಒಳ್ಳೆ ಗುಡ್ ಚೆನ್ನಾಗಿತ್ತು. ಈಗ 3 ಇಯರ್ ಬ್ಯಾಕ್ ಸ್ವಲ್ಪ ಫುಲ್ ಡೌನ್ ಆಗಿದೆ. ಸೊ ಟೋಟಲಿ ಕ್ಲೋಸೇ ಮಾಡಬೇಕು ಅಂತ ಡಿಸೈಡ್ ಆಗಿದೆ. ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಇದೆ, ಗಾರ್ಮೆಂಟ್ಸ್ ಇದೆ, ಕ್ಲೋಸ್ ಮಾಡಬೇಕು ಅಂತ ಡಿಸೈಡ್ ಆಗಿದೆ. ಸೊ ಇದು ಸಮಸ್ಯೆ ನೋಡಿ ಇದನ್ನ ನೋಡಿದ್ಮೇಲೆ ಸ್ವಲ್ಪ 3 ಮಂತ್ಸ್ ಇಂದ ಅಪಾರ್ಟ್ಮೆಂಟ್ಸ್ ನಾನೇ ಮಾಡ್ಕೊಂತ ಬಂದ್ಮೇಲೆ ಸಕ್ಸಸ್ ಆಗ್ತಾ ಇದೆ. ನಾನು ಆಕ್ಚುಲಿ ನನ್ನ ಹತ್ರ ಒಂದು 150 ಮೆಂಬರ್ ವರ್ಕ್ ಮಾಡ್ತಾ ಇದ್ದೆ. ಈಗ ಒಂದು 30 ಮೆಂಬರ್ಸ್ ಇದ್ದಾರೆ. ಮುಂಚೆ ತುಂಬಾ ಸಮಸ್ಯೆಗಳಿತ್ತು. ಈಗ ಅಪಾರ್ಟ್ಮೆಂಟ್ಸ್ ಮಾಡ್ಕೊಳ್ತಾ ಬರ್ತಾ ಇದೆ. ಬಟ್ ಕ್ಲಾಸ್ಗೆ ತುಂಬಾ ಸಲ ಟ್ರೈ ಮಾಡಿದೀನಿ, ಆಗ್ತಾ ಇದೆ. ಗುರುಗಳು ಹೇಳ್ದಂಗೆ ನಮ್ಮ ಕರ್ಮಗಳು ಕಳೆದಿಲ್ಲ ಅಂತ ಕ್ಲಾಸ್ ಅಟೆಂಡ್ ಮಾಡಕ್ ಆಗೋದಿಲ್ಲ ಅಂತ ಹೇಳಿದ್ರು. ಸೊ ಇವತ್ತು ಏನೇ ಕಷ್ಟ ಇರ್ಲಿ ಪರವಾಗಿಲ್ಲ, ಹೋಗ್ಲೇಬೇಕಂತ ಡಿಸೈಡ್ ಮಾಡಿ ಬಂದೆ. ಆಕ್ಚುಲಿ ಇವತ್ತು ಬಂದಿದ್ದು ನನಗೆ ತುಂಬಾ ಅನುಕೂಲ ಆಗಿದೆ. ಕರ್ಮ ಕಳ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಏನು ಅನ್ಕೊಂಡಿದ್ದೆ ಅದಕ್ಕೆ ಡಬಲ್ ಆಗುತ್ತೆ ಅನ್ನೋ ಧೈರ್ಯ ಇದೆ. ಯಾಕೆ ನಾನು ಮುಂಚೆ 150 ಮೆಂಬರ್ ಟಾರ್ಗೆಟ್ ಇತ್ತು, ಮತ್ತೆ ಅದಾಗ್ಲೇಬೇಕು ಅಂತ. ಇವತ್ತಿಲ್ಲ 500 ಮೇಲೆ ಇಟ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದಾದ್ಮೇಲೆ ಅನಿಸ್ತಾ ಇದೆ ನಾನು ತುಂಬಾ ಇವಾಗ ಬರೀ 5,000 ರೂಪಾಯಿ ಹಿಂದೆ ಮುಂದೆ ನೋಡ್ಕೊಂಡು ಯೋಚನೆ ಮಾಡ್ತಾ ಇದ್ವಿ. ನಾನು ಇನ್ನೂ 6 ಮಂತ್ ಬ್ಯಾಕ್ ಬಂದಿದ್ರೆ ಇಷ್ಟು ನಾನು ಆಲ್ರೆಡಿ ಗ್ರೋತ್ ಆಗಿರ್ತಾ ಇದೆ ಅಂತ ಒಂದು ಧೈರ್ಯ ಬಂದಿದೆ. ಸಕ್ಸಸ್ ಆಗ್ತೀನಿ. ಬಟ್ ಇನ್ನ ಈ ಸತ್ಸಂಗ ಯಾವತ್ತೂ ಬಿಡಲ್ಲ ಸರ್. ನಾನು ತುಂಬಾ ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ. ಬಿಸ್ನೆಸ್ ಹೇಗ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು ಕೆಲವೊಂದು ಹೇಳ್ಕೊಟ್ಟಿದ್ದಾರೆ. ಮನಿ ಯಾವ ತರ ಮಾಡ್ಬೇಕು, ಏನ್ ಬಿಸ್ನೆಸ್ ಇದ್ ಮಾಡ್ಬೇಕು, ಇದ್ ಮಾಡಿಲ್ಲ. ನಾನು ತುಂಬಾ ಕ್ಲಾಸ್ ಹೋಗಿದ್ದೆ ಸರ್. ಬಟ್ ಯಾವ್ದು ಇಷ್ಟು ಇದಾಗಿರ್ಲಿಲ್ಲ. ನಾನು ಹೇಳ್ತೇನೆ, ನಾನು 3 ಮಂತ್ಸ್ ಬ್ಯಾಕ್ ನಾನು ಫ್ಯಾಕ್ಟ್ರಿ ಕ್ಲೋಸ್ ಮಾಡ್ಬೇಕು ಅಂತ ಇದ್ದಿದ್ದು. ಈಗ ಇದನ್ನ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡೆ ನಾನು ಸಕ್ಸಸ್ ಆಗ್ತಾ ಇದ್ದೀನಿ ಅಂದ್ರೆ, ಈಗ ನನಗೆ ಸತ್ಸಂಗದಲ್ಲಿ ಇದ್ರೆ 100% ಸಕ್ಸಸ್ ಆಗ್ತೀನಿ ಅಂತ ಇದ್ಮೇಲೆ ಬಂದ್ ಮಾಡ್ತೀನಿ. ಓಕೆ ಸರ್, ಇದೇ ನೆಕ್ಸ್ಟ್ ಮಂತ್ ಕೂಡ ಬಿಸ್ನೆಸ್ ವರ್ಕ್ಶಾಪ್ ಇದೆ ಸರ್. ಇನ್ನ ಪ್ರತಿ ಮಂತ್ ಯಾವ್ದು ಇರುತ್ತೆ ಯಾವ್ದು ಬಿಡೋದಿಲ್ಲ ಸರ್. ಬಿಸ್ನೆಸ್ ವರ್ಕ್ಶಾಪ್ ಏನ್ ಅಟೆಂಡ್ ಆಗ್ಬೇಕಂತ ಅನ್ಕೊಂಡು ಆಕ್ಚುಲಿ ನಾನು ಈ ಬಿಸ್ನೆಸ್ ಅಲ್ಲಿ ತುಂಬಾ ವರ್ಷದಿಂದ ಸ್ಟ್ರಗಲ್ ಪಡ್ತಾನೆ ಇದ್ದೀನಿ, ಸಕ್ಸಸ್ ಆಗಿಲ್ಲ. ಇನ್ನು ಬಿಸ್ನೆಸ್ ಅಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಆಗಂಗೆ ಹೇಳಿದೆ. ಈಗ 500 ಇಂದ 1000 ವರೆಗೂ ನಾನು ತಗೊಂಡೋಗ್ಬೇಕು ಅಂತ ರೀಚ್ ಇದೆ. ಆ ಸಕ್ಸಸ್ ಆಗಬೇಕು ಅಂದ್ರೆ ಬಿಸ್ನೆಸ್ ಕ್ಲೋಸ್ ಅಟೆಂಡ್ ಆಗ್ಲೇಬೇಕು. ನಾನು 100 ಕ್ಲೋಸ್ ಮಾಡ್ಲೇಬೇಕು. ನಾನು ಇವತ್ತು ಎಲ್ಲೇ ಅಪಮಾನಗಳು ಅನುಭವಿಸಿದೀವಿ, ಅದೆಲ್ಲ ನನ್ನ ನಾಳೆ ದಿನ ಬಂದು ಬೆನ್ನು ತಟ್ಟಬೇಕು. ಅದನ್ನ ನಾನು ಸಕ್ಸಸ್ ಮಾಡ್ಬೇಕು ಅಂದ್ರೆ ಈ ಅಪಾರ್ಟ್ಮೆಂಟ್ ಇರ್ಲೇಬೇಕು, ಬಂದೇ ಬರ್ತೀನಿ. ಓಕೆ ಸರ್, ಆದಷ್ಟು ಬೇಗ ಮಾಡ್ಕೊಳ್ಳಿ. ಬುಕಿಂಗ್ಸ್ ಎಲ್ಲ ಕ್ಲೋಸ್ ಆಗ್ತಿದೆ. ಇಲ್ಲ ಸರ್, ಖಂಡಿತ. ಯಾಕಂದ್ರೆ ಅದು ಆಫ್ಲೈನ್ ಕ್ಲಾಸ್ ಇರುತ್ತೆ. ನಿಮ್ಗೆ ಆಫ್ಲೈನ್ ಕ್ಲಾಸ್ ಇರೋದ್ನ ಏನೇ ಡೌಟ್ಸ್ ಇರ್ಲಿ, ಕ್ಲಾರಿಟಿ ಆಗ್ಲಿ, ಗುರುಗಳನ್ನ ಕೇಳಿದ್ರೆ ನೀವು ಇಲ್ಲೇ ಹೇಳ್ಕೊಡ್ತಾರೆ. ಯಾಕಂದ್ರೆ ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೆ ಎಲ್ಲದರಲ್ಲೂ ನೋಡಿ ಹಾಫ್ ಡೇ ನಾನು ಇದ್ ಮಾಡಿದ್ವಲ್ಲ, ನಾವು ಬಿಸ್ನೆಸ್ ಅಲ್ಲಿ ಎಲ್ಲಿ ತಪ್ಪು ಮಾಡ್ತಾ ಇದೀವಿ, ಹಣಗಳು ಎಲ್ಲಿ ತಪ್ಪು ಮಾಡ್ತೀವಿ ನೋಡಿ. ಈಗ ನಾನು 3 ಇಯರ್ ಬ್ಯಾಕ್ ನಾನು ಕೆಳಗೆ ಬಿದ್ದೆ ಅಂತ ಹೇಳಿದೆ. 3 ಇಯರ್ ಬ್ಯಾಕ್ ನಾನು ಬಿದ್ದಿದ್ದ ಉದ್ದೇಶ ಏನಂದ್ರೆ, ಫ್ರೆಂಡ್ಗಳು ನಂಬಿ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟಿದ್ದೆ. ಹಣ ಕೊಟ್ಟಿಲ್ಲ ಅಂದ್ರೆ ನಾನೇನು ಆಗ್ತಾ ಇರ್ಲಿಲ್ಲ. ನನ್ನ ಬಿಸ್ನೆಸ್ ಗ್ರೋತ್ ಅಲ್ಲೇ ಇರ್ತಾ ಇತ್ತು. ನಾನೇನು ಕೆಳಕ್ ಆಗ್ತಾ ಇರ್ಲಿಲ್ಲ. ನಾವು ಯಾರಿಗ ಹಣ ಕೊಡ್ಬೇಕು, ಏನಿಗೆ ಕೊಡ್ಬೇಕು, ಯಾವ ಉದ್ದೇಶ ಕೊಡ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ಕೊಡ್ತೀವಿ. ನಾವೇನ್ ಮಾಡ್ತಾ ಇದ್ವಿ, ಕೇಳಿದವ್ರಿಗೆಲ್ಲ ಹಣ ಕೊಟ್ಬಿಡ್ತಾ ಇದ್ವಿ. ಇವತ್ತು ನಾನು 25 lakhs ಕೊಟ್ಟಿದ್ದಕ್ಕೆ ಇವತ್ತು ನಾನು ಇನ್ನೂ ಸಕ್ಸಸ್ ಮಾಡಕ್ ಆಗಿಲ್ಲ. ಸೊ ಈಗ ಗುರುಗಳು ಹೇಳ್ಕೊಟ್ಟಿದ್ಮೇಲೆ ನಾನು ಇನ್ನು ಯಾವತ್ತು ಯಾರಿಗೂ ಕೊಡ್ಬೇಕು ಅಂತ ಯೋಚನೆ ಮಾಡ್ತೀವಿ. ಅದು ತುಂಬಾ ಕ್ರಿಟಿಕಲ್ ಇದ್ರೆ ಮಾತ್ರ ಮಾಡ್ಬೋದು, ಅನಾವಶ್ಯಕ ಕೊಡಕ್ ಹೋಗಲ್ಲ. ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ ನಮ್ಮಲ್ಲಿ ನಾವೇನು ಅಮೆಂಡ್ಮೆಂಟ್ ಬೆಳೆಸ್ಕೋಬೇಕು, ಯಾವ ತರ ಸಕ್ಸಸ್ ಆಗ್ಬೇಕು ಅದನ್ನ ಕಂಪ್ಲೀಟ್ ಬೇಸಿಕ್ ಕಲ್ತ್ಕೊಂಡಿದ್ದಾರೆ. ಖಂಡಿತ ಸರ್, ಖಂಡಿತ. ಆಕ್ಚುಲಿ 3 ಮಂತ್ಸ್ ಇಂದನೂ ನಾನು ಯೂಟ್ಯೂಬ್ ಪ್ರತಿ ದಿನ ನಾನು ಗುರುಗಳದ್ದು ಇದನ್ನ ನೋಡ್ಕೊಂಡೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು. ಮಾರ್ನಿಂಗು ನಾನು 5:30 6 o'clock ಇದ್ರೆ ಒಂದು half an hour ನಿಮ್ದು ಇದನ್ನ ಮಾಡ್ಕೊಂಡೆ ಮಾಡ್ಕೊಂಡೆ ಹೋಗ್ತಿದ್ದು. ಸಕ್ಸಸ್ ಆಗ್ತಾ ಇದೆ. ಇದೇ ಮುಂದೆ ಇಂಪ್ರೂವ್ಮೆಂಟ್ ಮಾಡ್ಕೊಂಡು. ಖಂಡಿತ. ಥ್ಯಾಂಕ್ ಯು ಸರ್.